ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಅಲ್ವಾ ಒಂದೇ ಮನೆಗೆ ಮದ್ವೆನೂ ಮಾಡಿಸಿ ಕರೆಸ್ಕೊಂಡಿರೋದು. ನಾನಂದ್ರೆ ನಮ್ಮ ಅಕ್ಕನಿಗೆ ಅಷ್ಟೊಂದು ಇಷ್ಟ ಅಲ್ವಾ ಅಕ್ಕ? ಆಹಾ, ನಿಮ್ಮಿಬ್ರು ಅಕ್ಕ ತಂಗಿ ಲವ್ ಸ್ಟೋರಿ ನೋಡ್ತಾ ಇದ್ರೆ ನನಗೆ ಜಲಸ್ ಆಗತ್ತೆ. ಬಿಡ್ತು ಅನ್ನೋರಿತು ದೃಷ್ಟಿ ಆಗತ್ತೆ. ಭಾವ ಇದು ನಿಮಗೆ ಪಂಚೆ ಶರ್ಟು ಮತ್ತು ಶಾಲೆ ತಗೊಳ್ಳಿ. ನನಗೆ ಯಾತಕ್ಕಮ್ಮ ತರೋಕೆ ಹೋದೆ? ಈಗಾಗಲೇ ಬೀರ್ ತುಂಬ ಪಂಚೆಗಳು ಶರ್ಟುಗಳು ಬೇಕಾದಷ್ಟಿದ್ದಾವೆ. ಭಾವ ಇರಲಿ ತಗೊಳ್ಳಿ. ಎಲ್ಲರ ಮುಂದೆ ಅಕ್ಕ ಮಾತ್ರ ಸೀರೆ ಉಡ್ಕೊಂಡು ಮೆರಿಬೋದಂತೆ, ನೀವು ಮಾತ್ರ ಹೀಗೆ ಸಿಂಪಲ್ ಆಗಿರೋದಾ? ನೋಡಕ್ಕ ಈ ಭಾವನ ತಗೊಳ್ಳಿ ಭಾವ. ಕೊಡು, ನಿಮ್ಮ ಅಕ್ಕನಿಗೋಸ್ಕರ ನಾನು ಹುಟ್ಕೋತೀನಿ. ಕೊಡಮ್ಮ ತಗೊಳ್ಳಿ. ಹಾಂ ಸತ್ಯ ಇದು ನಿನಗೆ ತಗೋ. ರೀತು ಅದು ಕೊಡು. ಹಾಂ ಕಾರ್ತಿಕ್ ತಗೋ ಇದು ನಿನಗೆ. ನೀನು ದಾಂಪತ್ಯ ಸರಿ ಹೋಗಬೇಕು ಅಂತ ಪೂಜೆ ಮಾಡಿಸ್ತಾ ಇದೀಯ, ಆದರೆ ನಿನ್ನ ಗಂಡ ಆಗಲೇ ನಿನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾನೆ ಕಣೆ. ಉರ್ಮಿಳ, ನಿನ್ನ ಸಂಭ್ರಮ ನೋಡ್ತಾ ಇದ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಕಣೆ. ಪದ್ಮ ತಗೊಳ್ಳಿ ಇದು ನಿಮಗೆ. ಇದನ್ನೆಲ್ಲ ಯಾಕೆ ತರಕೋದ್ರಿ? ಯಾಕೆ ಉರ್ಮಿಳಾ ಅವರೇ? ಪದ್ಮ ಅವರೇ ಯಾಕೆ ಹೇಗೆ ಹೇಳ್ತಾ ಇದ್ದೀರಾ? ನೀವೇನು ಹೊರಗಿನವರಾ? ನಮ್ಮ ಮನೆಯವರೇ ತಾನೇ. ತಗೊಳ್ಳಿ. ಇನ್ನೂ ನೋಡ್ತೆ ಕೊಡಿಲೇದನ. ಉರ್ಮಿಳಾ, ಈ ಸೀರೆ ನನಗೆ ಬೇಕು. ಅಕ್ಕ ಯಾಕಕ್ಕ ಹೀಗೆ ಆಡ್ತಿದ್ಯಾ? ಅಲ್ಲ ಸೀರೆ ಪದ್ಮ ಅವ್ರ ಹೇಳದ್ನಲ್ಲ, ನನಗೆ ಬೇಕು ಅಂತ ಅಷ್ಟೇ. ಸಾರಿ ಪದ್ಮ ಅವರೇ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಬೇರೆ ಸೀರೆ ಕೊಡ್ತೇನೆ. ಅಯ್ಯೋ ಇಲ್ಲ ಅಕ್ಕ, ನಂಗೆ ಸೀರೆ ಬೇಡ. ನೋಡಿ ಭಾವ ಅಕ್ಕ ಹೇಗೆ ಆಡ್ತಿದ್ದಾಳೆ ಅಂತ. ಪಾಪ ಪದ್ಮ ಅವ್ರು ಬೇಜಾರು ಮಾಡ್ಕೊಂಡ್ರು. ನೀವಾದ್ರೂ ಅಕ್ಕನಿಗೆ ಹೇಳ್ಬಾರ್ದಾ? ಪದ್ಮ ಅವ್ರ ವಿಚಾರದಲ್ಲಿ ಅಕ್ಕ ಯಾಕೆ ಈ ರೀತಿ ಚೇಂಜ್ ಆದ್ಲು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ದಿವ್ಯಾ ಈ ಮಟ್ಟಕ್ಕೆ ಮುಂದುವರಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಪ್ರೀತ್, ನೀನು ತಿನ್ಸಿದ್ರೆ ಸಾಕಾ? ನಾನು ತಿನ್ಸೋದು ಬೇಡವಾ? ದಿವ್ಯಾ, ವೈ ನಾಟ್? ಐ ಮೀನ್, ಇಂಥ ಆಪರ್ಚುನಿಟಿನ ನಾನು ಬಿಡ್ತೀನ? ಹೇ ಮಿಸ್ಟರ್. ನಾನಾ? ನೀನೇ ಬಾಯಲ್ಲಿ.
ನಮ್ಮಿಬ್ಬರು ಫೋಟೋ ತೆಗಿ. ಅಲ್ಲ ದಿವ್ಯಾ, ಊಟ ಮಾಡ್ತಾ ಇದ್ದೀವಿ, ಇವಾಗಲೇ ಯಾಕೆ? ಆಮೇಲೆ ತೆಗ್ಸ್ಕೊಳ್ಳೋಣ. ಸುಪ್ರೀತ್, ಆಮೇಲೂ ತಗೊಳ್ಳೋಣ, ಇವಾಗಲೂ ತಗೊಳ್ಳೋಣ. ನೀನೇ ನೋಡ್ತಿದ್ಯಾ? ಫೋಟೋ ತೆಗಿ. ಅಲ್ಲ, ನನಗೆ ನೋವು ಕೊಡೋಕ್ಕೆ ಅಂತಲೇ ದಿವ್ಯಾ ಹಿಂಗೆ ಮಾಡ್ತಾ ಇದ್ದಾಳ. ಯಾಕೆ ದಿವ್ಯಾ ಹೀಗೆ ಮಾಡ್ತಿದ್ಯಾ? ತಾಳಿ ಕಟ್ಟಿರೋ ಗಂಡನ ಮುಂದೆ ಹೀಗೆ ನಡ್ಕೊಳ್ಳೋದಕ್ಕೆ ಹೆಂಗಾದರೂ ಮನಸ್ಸು ಬರುತ್ತೆ ನಿನಗೆ? ಹಲೋ, ಎಲ್ಲಿ ಕಳ್ದು ಹೋಗಿದ್ಯಾ? ಫೋನ್ ಕೊಡು. ಥ್ಯಾಂಕ್ಸ್. ಒಂದು ನಿಮಿಷ. ಸುಪ್ರೀತ್, 500 ರೂಪಾಯಿ ಇದೆಯಾ? ಹಾಂ, ಇದೆ. ಅವನಿಗೆ ಕೊಡು. ಫೋಟೋ ತೆಗ್ದಿದ್ದಾನಲ್ಲ, ಟಿಪ್ಸ್ ಅಂತ ಇಟ್ಕೊಳ್ಳಿ. ಇಲ್ಲ, ಬೇಡ. ಪರವಾಗಿಲ್ಲ, ಇಟ್ಕೊಳ್ಳಪ್ಪ. ನಿನ್ನ ಖರ್ಚಿಗೂ ಬೇಕಾಗತ್ತೆ. ಸುಪ್ರೀತ್, ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಸುಪ್ರೀತ್, ಟಿಪ್ಸ್ ಕೊಟ್ಟಿದ್ದಕ್ಕೆ. ಇಂಥವ್ರಿಗೆಲ್ಲ ಈ ರೀತಿ ಟಿಪ್ಸ್ ಸಿಕ್ಕಿದ್ರೆ ಅವ್ರ ಜೀವನನೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದೆ, ಬೇಜಾರು ಮಾಡ್ಕೋಬೇಡ. ದಿವ್ಯಾ, ನನಗೆ ಇದಕ್ಕೆ ಇಷ್ಟ ಆಗೋದು. ನೀನು ಬರೀ ನಿಂದಷ್ಟೇ ಯೋಚನೆ ಮಾಡಲ್ಲ, ನೀನು ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತೀನಿ. ಐ ಲವ್ ದಟ್. ಇವತ್ತು ನಾನು ಮಾಡಿರೋ ಅವಮಾನಕ್ಕೆ ನೀನು ನಿತ್ಯನೇ ಬರಬಾರ್ದು, ಒದ್ದಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.